ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಕಳೆದ 1.5 ವರ್ಷದಿಂದ ರೈತರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಮಾಗಡಿ ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರು ಕೂಡ ಸಾಥನ್ನ ನೀಡಿದ್ರು. ಈಗ ಅವರು ನಮ್ಮ ಜೊತೆಗೆ ಇದನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಹೋರಾಟಗಳು ನಡೀತಾ ಇದೆ, ಆದ್ರೂ ಕೂಡ ಈ ಬಿಡದಿ ಟೌನ್ಶಿಪ್ ಅಧಿಸೂಚನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಈ ಬಗ್ಗೆ? ಇವರು ನಾನು ಹಿಂದೆ ಹೇಳ್ದಂಗೆ ನಮ್ಮ ರೈತರ ಮೇಲೆ ಮರಣ ಶಾಸನವನ್ನು ಈ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಇವತ್ತು ಅಧಿಸೂಚನೆ ಮಾಡಿರ್ತಕ್ಕಂಥ 3 ಊರುಗಳು ಯಾಕೆ ಆ 3 ಊರುಗಳಿಗೆ ಮಾಡಿದ್ರು ಅಂತ ಸರ್ಕಾರ ಹೇಳ್ಬೇಕು, ಅಥವಾ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಹೇಳ್ಬೇಕು, ಶಾಸಕರು ಹೇಳ್ಬೇಕು, ಮಂತ್ರಿ ಹೇಳ್ಬೇಕು, ಮುಖ್ಯಮಂತ್ರಿಗಳು ಹೇಳ್ಬೇಕು. ಆ 3 ಊರು ಮಾಡಿರೋಂತ ಉದ್ದೇಶ ಏನು? ಆ 3 ಊರಿನ ರೈತರನ್ನ ಮೊದಲ ಬಲಿ ಹೊಡೆದು ಮಿಕ್ಕಿದ ದೊಡ್ಡ ದೊಡ್ಡ ಗ್ರಾಮಗಳಿಗೆ ಬಲಿ ಹೊಡಿಲಿಕ್ಕೆ ಹೊರಟಿರ್ತಕ್ಕಂಥ ಹುನ್ನಾರವನ್ನ ಇವರು ಮಾಡ್ತಾ ಇದ್ದಾರೆ. ಅದು ಒಂದು ಭಾಗ. ಎರಡನೇ ಭಾಗ, ಇಡೀ ರೈತರು 1.5 ವರ್ಷದಿಂದ ಈ ಯೋಜನೆ ಬೇಡ, ಈ ಯೋಜನೆಯಿಂದ ನಾವೆಲ್ಲ ಬೀದಿ ಪಾಲಾಗ್ತೀವಿ, ಈ ಯೋಜನೆನ ಕೈ ಬಿಡಿ ಅಂತ ಪರಿಯಾಗಿ ಇವತ್ತು ಬೇಡ್ಕೊಳ್ತಾ ಇದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ನಮ್ಮ ಪಕ್ಷ ಇರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ, ರೈತ ಸಂಘಟನೆ, ದಲಿತ ಸಂಘಟನೆಗಳು, ಯುವ ಸಂಘಟನೆಗಳು ಎಲ್ಲರೂ ಬಂದು ನಮ್ಮ ರೈತರ ಪರವಾಗಿ ನಿಂತು ಈ ಯೋಜನೆ ಬೇಡ, ಇದು ಫಲವತ್ತಾದ ಭೂಮಿ, ಇದು ಇಲ್ಲ ಹೈನುಗಾರಿಕೆ, ರೇಷ್ಮೆ, ತರಕಾರಿ ಬೆಳೆಗಳು, ತೋಟ ತುಡಿಕೆಗಳಿರ್ತಕ್ಕಂಥ ಜೀವಂತ ಫಸಲುಗಳಿರ್ತಕ್ಕಂಥ ಭೂಮಿ, ಇದನ್ನೆಲ್ಲ ಮರಣಹೋಮ ಮಾಡಬೇಡಿ ಅಂತೇಳಿ ಬಹಳ ಪರಿಯಾಗಿ ಕೇಳಿದ್ರು ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ದಪ್ಪ ಚರ್ಮದ ಸರ್ಕಾರ ಇದಾಗಿದೆ. ಸೊ ಇವತ್ತು ರೈತರನ್ನ ಎದುರಿಸುವಂಥದ್ದು, ಬೆದರಿಸುವಂಥದ್ದು, ರೈತರನ್ನ ಎದುರಿಸಕ್ಕೆ ಅಂತಾನೆ ಒಂದಷ್ಟು ಜನ ಯುವಕರನ್ನ ಗುಂಪನ್ನ ಕಟ್ಕೊಂಡಿರತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಯಾವುದೇ ಕಾನೂನನ್ನ ಪರಿಗಣನೆಗೆ ತಗೊಳ್ಳದೆ ಎಲ್ಲೂ ಗಾಳಿಗೆ ತೂರಿ ಇವತ್ತು ಸರ್ಕಾರದ ಪರ ಯಾರು ಹೇಳ್ತಾರೋ ಅವ್ರ ಪರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ನೋಡಿ ನಾವು, ನಮ್ಮ ಪಕ್ಷ, ನಮ್ಮ ನಾಯಕರಾದಂತ ದೇವೇಗೌಡ ಅಪ್ಪಾಜಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಅದರ ಜೊತೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಾವೆಲ್ಲರೂ ಯಾಕೆ ನಿಂತಿದೀವಿ ಅಂತ ಹೇಳಿದ್ರೆ, ರೈತರು ಆತ್ಮಸ್ಥೈರ್ಯ ಕಳ್ಕೋಬೇಡಿ, ಅಧೈರ್ಯ ಆಗ್ಬೇಡಿ, ನಿಮಗೆ ನಾವಿದ್ದೇವೆ, ಕಾನೂನಾತ್ಮಕವಾಗಿ ನಿಮ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಈ ಹೋರಾಟವನ್ನ ಇವತ್ತು ನಾವು ಕೈಗೆತ್ಕೊಂಡಿದ್ದೀವಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದಿರೋದು ಉದ್ದೇಶ, ನೀವ್ಯಾರು ಅಧೈರ್ಯರಾಗಬೇಡಿ, ಯಾರು ಗುಂಪು ಏನು ಇವರು ಒಂದು ಗುಂಪನ್ನ ತಯಾರು ಮಾಡಿದ್ದಾರೆ, ನಿಮ್ಮ ಆಸ್ತಿ ಹೊಟ್ಟೋಗ್ತದೆ, ನಿಮ್ಮ ಆಸ್ತಿನ ಸ್ಟೇ ಮಾಡಿಸ್ಬಿಡ್ತಾರೆ, ನಿಮ್ಮ ಆಸ್ತಿ ಏನೂ ಮಾಡಕ್ಕಾಗಲ್ಲ, ಆಮೇಲೆ ನೀವು ನಿಮ್ಮ ಆಸ್ತಿಗೆ ಅರ್ಧ ಆಸ್ತಿ ವಕೀಲರುಗಳು ಕೇಳ್ತಾರೆ, ಹಿಂಗೆಲ್ಲ ಭಯದ ವಾತಾವರಣ ಏನ್ ಸೃಷ್ಟಿ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವುದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ, ಕಾನೂನಾತ್ಮಕವಾಗಿ ಈ ಯೋಜನೆಯನ್ನ ಸ್ಥಗಿತಗೊಳಿಸಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿಕ್ ಬಂದಿದ್ದಾರೆ. ಎಕರೆಗೆ 2 ಕೋಟಿ ಕೊಡ್ತಿದೀವಿ, ನೀವೆಲ್ಲ ಸದ್ಯದಲ್ಲೇ ಎಲ್ಲ ದಾಖಲಾತಿಗಳನ್ನ ತಂದು ಕೊಟ್ಬಿಡಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತೀವಿ. ನೋಡ್ರಿ, ಇವತ್ತೂನು ಒಬ್ಬ ಕಳ್ಳನು ಕೊಟ್ರು 4 ರಿಂದ 5 ಕೋಟಿ ಇಲ್ಲಿ ಬೆಲೆ ಕಟ್ತಾನೆ. ಒಬ್ಬ ಕಳ್ಳನು ಕೊಟ್ರು ನಿಜವಾದಂತ ರೈತ ಅವನ ಭೂಮಿಗೆ ಬೆಲೆ ಅವನ್ ಕಟ್ಕೊಳ್ಳೋದು. ಯಾವ್ದೋ ಸರ್ಕಾರನೋ, ಯಾರೋ ಜನಪ್ರತಿನಿಧಿನೋ, ಇಲ್ಲ ಯಾವ ಅಧಿಕಾರಿನೋ ಅಲ್ಲ. ಇವತ್ ನೀನು ಹೇಳಿರ್ಬೋದು 2 ಕೋಟಿ ಕೊಡ್ತೀನಿ ಅಂತ. 2 ಕೋಟಿ ಇನ್ನ 1 ವರ್ಷ ಕಾಲ ಕಳೆದ್ರೆ, 1 ವರ್ಷ ಬಿಟ್ರೆ ಅದು 7 ರಿಂದ 8 ಕೋಟಿಗೆ ಹೋಗಿ ನಿಲ್ತದೆ ಇಲ್ಲಿ ಜಮೀನು ಬೆಲೆ. ಅಷ್ಟು ಮೌಲ್ಯ ಇದು ಬೆಳೀತಾ ಇದೆ. ಅದನ್ನ ಬಿಟ್ಟು ಸರ್ಕಾರ ಅಥವಾ ಯಾರೋ ಜನಪ್ರತಿನಿಧಿ, ಯಾರು ನೀವು ನಮ್ಮ ರೈತರಿಗೆ ಬೆಲೆ ಕಟ್ಟಲಿಕ್ಕೆ, ನಮ್ಮ ಭೂಮಿಗೆ ಬೆಲೆ ಕಟ್ಟಲಿಕ್ಕೆ ನೀವು ಯಾರು? ಯಾರ ರೈತ ಅವನ ಭೂಮಿಗೆ ಅವನ್ ಬೆಲೆ ಕಟ್ಕೊಳಕ್ ಶಕ್ತಿ ಇತ್ತು, ಅವನೇ ಬುದ್ಧಿವಂತಿಕೆ ಇದೆ, ಅವನ ಆಸ್ತಿಗೆ ಅವನು ಬೆಲೆ ಕಟ್ಟಂತ ಸಂದರ್ಭ ಬಂದಾಗ ಅವನು ಕಟ್ಕೋತಾನೆ. ಸರಿ, ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ, ಆಣೆ ಪ್ರಮಾಣ ಮಾಡ್ಲಿ ಬಂದು, ನಾನು ಟೌನ್ಶಿಪ್ ಅನ್ನ ಮಾಡಕ್ಕೆ ಬಿಟ್ಟಿಲ್ಲ ಅನ್ನೋದು. ನೋಡ್ರಿ, ಆಣೆನೂ ಮಾಡ್ತೀವಿ, ಪ್ರಮಾಣನೂ ಮಾಡ್ತೀವಿ. ಆ ಪುಣ್ಯಾತ್ಮನಿಗೆ ಈ ಭಾಗದಲ್ಲ ಓಟ್ ಹಾಕ್ಸ್ಕೊಂಡ್ರಲ್ಲ, ಆ ಪುಣ್ಯಾತ್ಮನ್ ಫಸ್ಟ್ ಬೈರ್ಮಂಗ್ಲಿಗೆ ಬಂದು ಆ ಸರ್ಕಲ್ ಅಲ್ಲಿ ಬಂದು ಮಾತಾಡಕ್ಕೆ, ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡು ವಿಡಿಯೋ ಮಾಡೋದಲ್ಲ, ಎಲ್ಲೋ 4 ಗೋಡೆ ಮಧ್ಯದಲ್ಲಿ ವಿಡಿಯೋ ಮಾಡಿ ಕಳಿಸೋದಲ್ಲ, ಎಲ್ಲೋ ನಿಂತ್ಕೊಂಡು ಮಾತಾಡೋದಲ್ಲ. ಅವನಿಗೇನಾದ್ರೂ ತಾಕತ್ತು, ದಮ್ಮು ಏನಾದ್ರೂ ಇದ್ರೆ ಬೈರ್ಮಾಳ ಸರ್ಕಲ್ ಅಲ್ಲಿ ಬಂದ್ ಮಾಡ್ಬೇಕು. ನನಗೆ ಹೇಳಿ ಬೇಕಾರೆ, ನಿನ್ಗೆ ತಾಕತ್ತದೇನೋ, ನಿನ್ಗೆ ದಮ್ಮದೇನೋ, ಬಾರೋ ಅಂತ ಅಂದ್ರೆ ನಾನು ಬರಕ್ ರೆಡಿ. ಆತನು ಬರಬೇಕಲ್ವಾ, ಆತನು ಬಂದು ಇಲ್ಲಿ ಮಾಡ್ಬೇಕಲ್ವಾ, ಅದನ್ನ ಮಾಡ್ಲಿ ಫಸ್ಟ್.
ಆ ಮನುಷ್ಯ ಮಾಡ್ಲಿ. ಸರ್, ಈಗ ಹೋರಾಟ ಯಾವ ರೀತಿ ಇರುತ್ತೆ? ಪಾದಯಾತ್ರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದೆ. ನಾವು ಪಾದಯಾತ್ರೆ ಅಂದ್ರೆ ನಮ್ಮ ಪ್ರತಿಯೊಬ್ಬ ಹಳ್ಳಿಯ ರೈತರಿಗೂ ಕೂಡ ಇವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ನಾನೀಗಾಗಲೇ ಹೇಳ್ದಂಗೆ ಒಂದು ಗುಂಪುಗಳನ್ನ ಕಟ್ಟಿ, ಕೆಲವು ಅಧಿಕಾರಿಗಳನ್ನ ಕಟ್ಟಿ ಏನ್ ಮಿಸ್ಗೈಡ್ ಅನ್ನ ಮಾಡ್ತಾ ಇದ್ದಾರೆ. ಆ ಮಿಸ್ಗೈಡು ಯಾರೂ ಅವರ ಸುಳ್ಳು ಹೇಳಿಕೆಗಳಿಗೆ, ಅವರ ಏನು ಸಂಚಿಗೆ ನೀವು ಯಾರು ಬಲಿಯಾಗಬೇಡಿ ಅಂತ ನಾವು ನಿಖಿಲ್ ಕುಮಾರಸ್ವಾಮಿಯವರು ಪ್ರತಿಯೊಂದು ಊರಿಗೂ ಕೂಡ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದೀವಿ. ಈ ವ್ಯಾಪ್ತಿಯ ಎರಡೂ ಪಂಚಾಯಿತಿಯ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ, ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಅಲ್ಲಿ ಆ ರೈತರ ಹೆಣ್ಣುಮಕ್ಳುಗಳನ್ನ, ರೈತ ಮುಖಂಡರುಗಳನ್ನೆಲ್ಲ ಸೇರಿಸಿ ಅವ್ರಿಗೆ ಆತ್ಮಸ್ಥೈರ್ಯವನ್ನ ಕೊಡ್ಲಿಕ್ಕೆ, ಅವ್ರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ, ಕಾನೂನಾತ್ಮಕವಾಗಿ ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಂದ ಶುರುವಾಗುತ್ತೆ, ಯಾವ ರೀತಿ ಶುರುವಾಗುತ್ತೆ ಸರ್? ನಾನು ಅದನ್ನ ಶೆಡ್ಯೂಲ್ ಮಾಡ್ತೀನಿ. ಒಂದ್ 2-3 ದಿವಸದಲ್ಲಿ ಎಲ್ಲಾ ನಮ್ಮ ರೈತರ ಮುಖಂಡರನ್ನು ಕುಣಿಸ್ಕೊಂಡು ಶೆಡ್ಯೂಲ್ ಮಾಡಿ ತಮಗ್ ತಿಳಿಸ್ತೀವಿ. ಎಲ್ಲಾ ಊರಿಗೂ, ಒಂದ್ ಸಣ್ಣ ಹಳ್ಳಿಗೂ ರೀಚ್ ಆಗೋ ಕೆಲಸ ಮಾಡ್ತೀವಿ. ಇದಿಷ್ಟು ಮಾಜಿ ಶಾಸಕರಂತ ಎ ಮಂಜು ಅವರ ಮಾತಾಗಿರ್ತಕ್ಕಂಥ. ಕ್ಯಾಮರಾಮನ್ ಶಿವಾನಂದ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.